ನಿಮಗೆ ಗೊತ್ತಾ, ಒಂದು ಜೀವಿ ಸ್ಪೇಸ್ ಅಲ್ಲಿ ಯಾವುದೇ ಸ್ಪೇಸ್ ಸೂಟ್ ಇಲ್ಲದೆ ಜೀವಿಸಬಹುದು ಮತ್ತು ಒಂದು ಹಲ್ಲಿ ಕಣ್ಣುಗಳಿಂದ ರಕ್ತ ಹೊರಹಾಕುತ್ತದೆ. ಅದು ಯಾಕೆ? ಮತ್ತು ಆಮೆಗಳಿಗೆ ತನ್ನ ಬೆನ್ನಿನ ಮೇಲೆ ಯಾಕೆ ಶೆಲ್ ಇರುತ್ತದೆ? ಈ ರೀತಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಫ್ಯಾಕ್ಟ್ ನಂಬರ್ 1. ನಮ್ಮ ಪ್ರಕೃತಿಯಲ್ಲಿ ತುಂಬಾ ಡೇಂಜರಸ್ ಆದ ಅನಿಮಲ್ಸ್ ಇದಾವೆ. ಕೆಲವು ಜೀವಿಗಳು ವಿಷ ಬಳಸುತ್ತವೆ ಮತ್ತು ಕೆಲವು ಶಾರ್ಪ್ ಆದ ಹಲ್ಲುಗಳನ್ನು ಬಳಸುತ್ತವೆ ಮತ್ತು ಕೆಲವು ಉಗುರುಗಳಿಂದ ದಾಳಿ ಮಾಡುತ್ತವೆ. ಆದರೆ ಇವುಗಳಿಂದ ಕೆಲವು ಜೀವಿಗಳು ತಪ್ಪಿಸಿಕೊಳ್ಳಲು ಓಡಿ ಹೋಗುತ್ತವೆ. ಆದ್ರೆ ಇಮ್ಯಾಜಿನ್ ಮಾಡಿ, ಒಂದು ಹಲ್ಲಿ ಡೇಂಜರ್ ಬಂದಾಗ ತನ್ನ ಕಣ್ಣುಗಳಿಂದ ರಕ್ತವನ್ನು ಹೊರಹಾಕುತ್ತದೆ. ಇದು ಇಂಪಾಸಿಬಲ್ ಅಂತ ಅನಿಸುತ್ತೆ ಅಲ್ಲ? ಆದ್ರೆ ಈ ವಿಚಿತ್ರ ಜೀವಿ ನಿಜವಾಗಿಯೂ ಇದೆ ಮತ್ತು ಅದರ ಡಿಫೆನ್ಸ್ ಮೆಕ್ಯಾನಿಸಮ್ ಪ್ರಾಣಿಗಳ ಗುಂಪಿನಲ್ಲಿರುವ ಅತ್ಯಂತ ವಿಚಿತ್ರವಾದ ಸರ್ವೈವಲ್ ಟ್ರಿಕ್ಸ್ ಗಳಲ್ಲಿ ಒಂದಾಗಿದೆ. ಈ ಜೀವಿಯ ಹೆಸರೇ ಹಾರ್ನ್ಡ್ ಲಿಜರ್ಡ್. ಇವು ಮುಖ್ಯವಾಗಿ ಡೆಸರ್ಟ್ಸ್ ಮತ್ತು ಡ್ರೈ ರೀಜನ್ಸ್ ಗಳಲ್ಲಿ ಕಂಡು ಬರುತ್ತವೆ. ಮೊದಲು ಇದು ಸಾಮಾನ್ಯವಾದ ಲಿಜರ್ಡ್ ತರ ಕಾಣಬಹುದು, ಆದರೆ ಪ್ರಿಡೇಟರ್ಸ್ ಅಟ್ಯಾಕ್ ಮಾಡಿದಾಗ ಇದರ ಬಿಹೇವಿಯರ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತದೆ. ಇವು ಡೇಂಜರ್ ಅಂತ ಫೀಲ್ ಆದಾಗ ಅವುಗಳ ತಲೆಯ ಭಾಗದ ಬ್ಲಡ್ ಪ್ರೆಷರ್ ಅನ್ನು ನಿಧಾನವಾಗಿ ಇನ್ಕ್ರೀಸ್ ಮಾಡುತ್ತದೆ. ಪ್ರೆಷರ್ ಹೆಚ್ಚಾಗುತ್ತಾ ಹೋಗುತ್ತದೆ. ಆಗ ಸಡನ್ ಆಗಿ ಕಣ್ಣುಗಳ ಹತ್ತಿರ ಇರುವ ಟೈನಿ ಬ್ಲಡ್ ವೆಸಲ್ಸ್ ಇಂದ ಇಂಟೆನ್ಷನಲ್ ಆಗಿ ಬ್ಲಡ್ ಅನ್ನು ಸ್ಪ್ರೇ ಮಾಡುತ್ತದೆ. ಆದರೆ ಪ್ರಶ್ನೆ ಏನೆಂದ್ರೆ, ಯಾಕೆ ಎವಲ್ಯೂಷನ್ ಇವುಗಳಿಗೆ ಇಷ್ಟೊಂದು ವಿಚಿತ್ರವಾದ ಡಿಫೆನ್ಸ್ ಮೆಕ್ಯಾನಿಸಮ್ ಕೊಟ್ಟಿದೆ ಅಂತ? ಅದಕ್ಕೆ ಆನ್ಸರ್ ಸರ್ವೈವಲ್ ಗೋಸ್ಕರ. ಹಾರ್ನ್ಡ್ ಲಿಜರ್ಡ್ ನ ಬ್ಲಡ್ ಕೆಲವು ಪ್ರಿಡೇಟರ್ಸ್ ಗೆ ಭಯಂಕರವಾದ ಬ್ಯಾಡ್ ಟೇಸ್ಟ್ ಕೊಡುತ್ತದೆ, ಅದರಲ್ಲೂ ಮುಖ್ಯವಾಗಿ ನಾಯಿಗಳಿಗೆ ಮತ್ತು ವೋಲ್ಸ್ ಗೆ. ಇವುಗಳಿಗೆ ಈ ಬ್ಲಡ್ ತುಂಬಾ ಅನ್ಪ್ಲೆಸೆಂಟ್ ಆಗಿರುತ್ತದೆ, ಅದರಿಂದ ಅವು ಕೆಲವು ಕ್ಷಣ ಕನ್ಫ್ಯೂಸ್ ಆಗುತ್ತದೆ. ಆ ಕೆಲವು ಸೆಕೆಂಡ್ ಸಾಕು ಈ ಲಿಜರ್ಡ್ ಎಸ್ಕೇಪ್ ಆಗಲು. ಆದ್ರೆ ಈ ಲಿಜರ್ಡ್ ಯಾವಾಗಲೂ ಬ್ಲಡ್ ಶೂಟ್ ಮಾಡುವುದಿಲ್ಲ, ಯಾಕೆಂದ್ರೆ ಇದರಲ್ಲಿ ಬ್ಲಡ್ ಕಡಿಮೆ ಇದ್ದಷ್ಟು ಅದಕ್ಕೆ ಎನರ್ಜಿ ಕಡಿಮೆ ಆಗುತ್ತದೆ. ಇದಕ್ಕೆ ಬ್ಲಡ್ ಲಾಸ್ ಆದರೆ ಈ ಲಿಜರ್ಡ್ಸ್ ಗೆ ಎನರ್ಜಿ ತುಂಬಾ ಲಾಸ್ ಆಗುತ್ತದೆ. ಅದಕ್ಕಾಗಿ ಅದು ತನ್ನ ಲಾಸ್ಟ್ ಡಿಫೆನ್ಸ್ ಮೆಕ್ಯಾನಿಸಮ್ ಆಗಿ ಮಾತ್ರ ಇದನ್ನು ಬಳಸುತ್ತದೆ. ಅದಕ್ಕಿಂತ ಮೊದಲು ಇವು ಕ್ಯಾಮೋಫ್ಲೇಜ್ ಕಂಪ್ಲೀಟ್ ಆಗಿ ನಿಂತುಕೊಳ್ಳುವುದು ಮತ್ತು ತನ್ನ ಸ್ಪೈಕ್ಸ್ ಮೂಲಕ ಪ್ರೊಟೆಕ್ಷನ್ ಪಡೆಯುತ್ತದೆ. ಪ್ರತಿ ಸಲ ಪ್ರಿಡೇಟರ್ ಅಟ್ಯಾಕ್ ಮಾಡಿದಾಗ ಹೆಚ್ಚಿನ ಜೀವಿಗಳು ಓಡಿ ಹೋಗಲು ಪ್ರಯತ್ನಿಸುತ್ತವೆ, ಆದರೆ ಈ ಚಿಕ್ಕ ಲಿಜರ್ಡ್ ತನ್ನದೇ ದೇಹವನ್ನು ವೆಪನ್ ಆಗಿ ಬಳಸುತ್ತದೆ. ಫ್ಯಾಕ್ಟ್ ನಂಬರ್ 2. ನಾರ್ಮಲ್ ಆಗಿ ನಾವು ಟರ್ಟಲ್ ಶೆಲ್ ಅನ್ನು ಹೊರಗಿನ ಪ್ರೊಟೆಕ್ಷನ್ ಅಂತ ಮಾತ್ರ ಯೋಚಿಸುತ್ತೇವೆ, ಒಂದು ಶೀಲ್ಡ್ ಅಥವಾ ಹೆಲ್ಮೆಟ್ ತರ. ತುಂಬಾ ಜನ ಆಮೆಗಳು ಈ ಶೆಲ್ ಇಂದ ಹೊರಗೆ ಬರಬಹುದು ಎಂದು ಕೂಡ ಅನ್ಕೊಂಡಿರ್ತಾರೆ, ಬಟ್ ರಿಯಾಲಿಟಿ ತುಂಬಾ ಡಿಫರೆಂಟ್ ಆಗಿರುತ್ತೆ. ಟರ್ಟಲ್ ನ ಶೆಲ್ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರುವುದು ಅದರ ರಿಬ್ಸ್, ಸ್ಪೈನ್ ಮತ್ತು ಸ್ಕೆಲೆಟನ್ ಗೆ. ಅಂದ್ರೆ ಆಮೆ ತನ್ನ ಶೆಲ್ ನಿಂದ ಹೊರಗೆ ಬರಲು ಸಾಧ್ಯವೇ ಇಲ್ಲ. ಮಿಲಿಯನ್ಸ್ ಆಫ್ ಇಯರ್ಸ್ ಹಿಂದೆ ಆಮೆಗಳ ಆನ್ಸೆಸ್ಟರ್ಸ್ ನಿಧಾನವಾಗಿ ವೈಡರ್ ರಿಬ್ಸ್ ಅನ್ನು ಎವಾಲ್ವ್ ಮಾಡಿಕೊಂಡವು. ವಿಜ್ಞಾನಿಗಳು ನಂಬುವುದೇನೆಂದ್ರೆ, ಈ ರಿಬ್ಸ್ ಕಾಲ ಕಳೆಯುತ್ತಾ ಇದ್ದ ಹಾಗೆ ಬಾಡಿ ಸುತ್ತ ಪ್ರೊಟೆಕ್ಟಿವ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿತು. ಅಂದ್ರೆ ಸ್ವಲ್ಪ ಕಾಲದ ನಂತರ ಅದೇ ಇಂದಿನ ಹಾರ್ಡ್ ಶೆಲ್ ಆಗಿ ಎವಾಲ್ವ್ ಆಯಿತು. ನಿಧಾನವಾಗಿ ಹೋಗುವ ಆನಿಮಲ್ಸ್ ಯಾವಾಗಲೂ ಪ್ರಿಡೇಟರ್ಸ್ ಇಂದ ಎಸ್ಕೇಪ್ ಆಗುವುದಕ್ಕೆ ಆಗಲ್ಲ, ಅದಕ್ಕಾಗಿ ಆಮೆಗಳು ಸ್ಪೀಡ್ ಬದಲು ಪ್ರೊಟೆಕ್ಷನ್ ಎವಾಲ್ವ್ ಮಾಡಿಕೊಂಡವು. ಈ ಶೆಲ್ ಪ್ರಿಡೇಟರ್ಸ್ ಇಂದ ಮಾತ್ರ ಸೇವ್ ಮಾಡುವುದಲ್ಲ, ಇವು ಆಮೆಯ ಹಾರ್ಟ್, ಲಂಗ್ಸ್ ಮತ್ತು ಇಂಟರ್ನಲ್ ಆರ್ಗನ್ಸ್ ಗೂ ಸಹ ಪ್ರೊಟೆಕ್ಷನ್ ಕೊಡುತ್ತದೆ. ಇಮ್ಯಾಜಿನ್ ಮಾಡಿ, ಇಬ್ಬರು ವಾರಿಯರ್ಸ್ ಇದ್ದಾರೆ. ಒಬ್ಬ ಲೈಟ್ ಕ್ಲೋತ್ಸ್ ಹಾಕಿಕೊಂಡು ಫಾಸ್ಟ್ ಆಗಿ ಓಡುತ್ತಾನೆ, ಇನ್ನೊಬ್ಬ ಹೆವಿ ಆರ್ಮರ್ ಹಾಕಿಕೊಂಡು ಸ್ಲೋ ಆಗಿ ಮೂವ್ ಆಗುತ್ತಾನೆ. ಟರ್ಟಲ್ ಎರಡನೇ ಸ್ಟ್ರಾಟಜಿಯನ್ನು ಆಯ್ಕೆ ಮಾಡಿಕೊಂಡಿದೆ. ಡೇಂಜರ್ ನಿಂದ ಓಡಿ ತಪ್ಪಿಸಿಕೊಳ್ಳುವುದಕ್ಕಿಂತ ಡೆಸ್ಟ್ರಾಯ್ ಮಾಡುವುದು ಡಿಫಿಕಲ್ಟ್ ಆಗುವಂತೆ ಎವಾಲ್ವ್ ಆಗಿದೆ. ನಾವು ಸಾಮಾನ್ಯವಾಗಿ ಟರ್ಟಲ್ಸ್ ಅನ್ನು ಸಿಂಪಲ್ ಮತ್ತು ಸ್ಲೋ ಕ್ರೀಚರ್ಸ್ ಎಂದು ಅಂದುಕೊಂಡಿರ್ತೇವೆ, ಬಟ್ ಅದರ ಶೆಲ್ ಒಳಗೆ ಎವಲ್ಯೂಷನ್ ನ ಅತ್ಯಂತ ಪವರ್ಫುಲ್ ಸರ್ವೈವಲ್ ಡಿಸೈನ್ ಹೊಂದಿದೆ. ಫ್ಯಾಕ್ಟ್ ನಂಬರ್ 3. ಇಮ್ಯಾಜಿನ್ ಮಾಡಿ, ಒಬ್ಬ ಮನುಷ್ಯನನ್ನು ಸ್ಪೇಸ್ ಸೂಟ್ ಇಲ್ಲದೆ ಔಟರ್ ಸ್ಪೇಸ್ ಗೆ ಕಳುಹಿಸಿದರೆ ಕೆಲವು ಕ್ಷಣಗಳಲ್ಲಿ ಅವನು ಸಾಯಬಹುದು, ಯಾಕೆಂದ್ರೆ ಯಾವುದೇ ಆಕ್ಸಿಜನ್ ಇರುವುದಿಲ್ಲ, ತುಂಬಾ ಕೋಲ್ಡ್ ಇರುತ್ತದೆ ಮತ್ತು ಡೆಡ್ಲಿ ರೇಡಿಯೇಷನ್ ಸಹ ಇರುತ್ತದೆ. ಆದರೆ ನಮ್ಮ ಪ್ರಕೃತಿಯಲ್ಲಿ ಒಂದು ಮೈಕ್ರೋಸ್ಕೋಪಿಕ್ ಕ್ರೀಚರ್ ಇದೆ, ಇದು ಈ ಇಂಪಾಸಿಬಲ್ ಕಂಡೀಷನ್ಸ್ ನಲ್ಲೂ ಸರ್ವೈವ್ ಆಗಬಹುದು, ಅಂದ್ರೆ ಔಟರ್ ಸ್ಪೇಸ್ ಅಲ್ಲೂ ಸಹ ಸರ್ವೈವ್ ಆಗುತ್ತದೆ. ಈ ಟೈನಿ ಕ್ರೀಚರ್ ನ ಹೆಸರು ಟಾರ್ಡಿಗ್ರೇಡ್ ಮತ್ತು ವಿಜ್ಞಾನಿಗಳು ಇದನ್ನು ಅರ್ತ್ ನ ಟಫೆಸ್ಟ್ ಕ್ರೀಚರ್ ಎಂದು ಕರೆಯುತ್ತಾರೆ. ಈ ಟಾರ್ಡಿಗ್ರೇಡ್ಸ್ ತುಂಬಾ ಚಿಕ್ಕ ಅನಿಮಲ್ಸ್, ಅವುಗಳನ್ನು ವಾಟರ್ ಬೇರ್ಸ್, ಮಾಸ್ ಪಿಗ್ಲೆಟ್ಸ್ ಅಂತ ಕೂಡ ಕರೆಯುತ್ತಾರೆ. ಅವುಗಳ ಸೈಜ್ ಸಾಮಾನ್ಯವಾಗಿ 0.5 ಮಿಲಿಮೀಟರ್ ಗಿಂತಲೂ ಕಡಿಮೆ ಇರುತ್ತದೆ, ಅಂದ್ರೆ ನಮ್ಮ ಕಣ್ಣಿಗೆ ಆಲ್ಮೋಸ್ಟ್ ಕಾಣುವುದೇ ಇಲ್ಲ. ವಿಜ್ಞಾನಿಗಳು ಟಾರ್ಡಿಗ್ರೇಡ್ಸ್ ಮೇಲೆ ಹಲವು ಡೇಂಜರಸ್ ಎಕ್ಸ್ಪೆರಿಮೆಂಟ್ಸ್ ಗಳನ್ನು ಮಾಡಿದರು. ಅವುಗಳನ್ನು ಎಕ್ಸ್ಟ್ರೀಮ್ ಹೀಟ್, ಫ್ರೀಸಿಂಗ್ ಟೆಂಪರೇಚರ್ಸ್, ಡೆಡ್ಲಿ ರೇಡಿಯೇಷನ್, ಮ್ಯಾಸಿವ್ ಪ್ರೆಷರ್ ಮತ್ತು ಸ್ಪೇಸ್ ಅಲ್ಲಿ ಇರುವ ವ್ಯಾಕ್ಯೂಮ್ ಸಿಸ್ಟಮ್ ಅನ್ನು ಕ್ರಿಯೇಟ್ ಮಾಡಿ ಅದಕ್ಕೂ ಸಹ ಎಕ್ಸ್ಪೋಸ್ ಮಾಡಿದರು. ಶಾಕಿಂಗ್ ಥಿಂಗ್ ಏನಂದ್ರೆ, ಕೆಲವು ಟಾರ್ಡಿಗ್ರೇಡ್ಸ್ ಅಲ್ಲಿ ಸರ್ವೈವ್ ಆದರು ಮತ್ತು ಕೆಲವು ಅಲ್ಲಿ ಸಹ ಸಂತಾನೋತ್ಪತ್ತಿ ಮಾಡಿದವು. ಆದ್ರೆ ಇಲ್ಲಿ ಬರುವ ಡೌಟ್ ಏನಂದ್ರೆ, ಈ ಟಾರ್ಡಿಗ್ರೇಡ್ಸ್ ಅಷ್ಟೊಂದು ಟಫೆಸ್ಟ್ ಕಂಡೀಷನ್ಸ್ ಅಲ್ಲೂ ಹೇಗೆ ಸರ್ವೈವ್ ಆದವು ಅಂತ. ಈ ಟಾರ್ಡಿಗ್ರೇಡ್ಸ್ ಡೇಂಜರ್ ಬಂದಾಗ ಒಂದು ಸ್ಪೆಷಲ್ ಸರ್ವೈವಲ್ ಮೋಡ್ ಗೆ ಹೋಗುತ್ತವೆ. ಸೈಂಟಿಸ್ಟ್ ಗಳು ಅದನ್ನು ಕ್ರಿಪ್ಟೋಬಯಾಸಿಸ್ ಎಂದು ಕರೆಯುತ್ತಾರೆ. ಈ ಸ್ಟೇಟ್ ಒಳಗೆ ಅವುಗಳ ಮೆಟಬಾಲಿಸಮ್ ಆಲ್ಮೋಸ್ಟ್ ಸ್ಟಾಪ್ ಆಗುತ್ತದೆ, ಬಾಡಿ ವಾಟರ್ ಡಿಸಪಿಯರ್ ಆಗುತ್ತದೆ, ಅವುಗಳಲ್ಲಿ ಯಾವುದೇ ಮೂವ್ಮೆಂಟ್ ಇರುವುದಿಲ್ಲ, ಅವು ಒಂದು ಟೈನಿ ಡ್ರೈ ಬಾಲ್ ತರ ಫೋಲ್ಡ್ ಆಗುತ್ತವೆ. ಈ ಫಾರ್ಮ್ ಅನ್ನು ಟನ್ ಸ್ಟೇಟ್ ಎಂದು ಕರೆಯುತ್ತಾರೆ. ಅಂದ್ರೆ ಕಂಡೀಷನ್ಸ್ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಅವು ತಮ್ಮ ಲೈಫ್ ಅನ್ನು ಪಾಸ್ ಮಾಡಿ ಕಂಡೀಷನ್ ಸಪೋರ್ಟ್ ಮಾಡಿದಾಗ ಮತ್ತೆ ರೆಸ್ಯೂಮ್ ಮಾಡಿದ ಹಾಗೆ. ಇನ್ನೊಂದು ಶಾಕಿಂಗ್ ಥಿಂಗ್ ಏನಂದ್ರೆ, ಈ
ಟಾರ್ಡಿಗ್ರೇಡ್ ಸ್ಪೆಷಲ್ ಪ್ರೋಟೀನ್ಸ್ ಯೂಸ್ ಮಾಡುತ್ತವೆ. ಈ ಪ್ರೋಟೀನ್ಸ್ DNA ಡ್ಯಾಮೇಜ್ ಅನ್ನು ರೆಡ್ಯೂಸ್ ಮಾಡಲು ಹೆಲ್ಪ್ ಮಾಡುತ್ತದೆ. ಅಂದ್ರೆ ರೇಡಿಯೇಷನ್ ಕೂಡ ಅವುಗಳನ್ನು ಅಷ್ಟೊಂದು ಈಸಿಯಾಗಿ ಡಿಸ್ಟ್ರಾಯ್ ಮಾಡಲು ಸಾಧ್ಯವಿಲ್ಲ. ವಿಜ್ಞಾನಿಗಳು ಟಾರ್ಡಿಗ್ರೇಡ್ಸ್ ಬಗ್ಗೆ ಹೆಚ್ಚು ಅಧ್ಯಯನ ಮಾಡುತ್ತಿದ್ದಂತೆ ಅವು ಇನ್ನಷ್ಟು ಇಂಪಾಸಿಬಲ್ ಅನ್ನಿಸುವಂತೆ ಕಾಣುತ್ತಿವೆ. ಈ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಅನ್ಬಿಲೀವಬಲ್ ಫ್ಯಾಕ್ಟ್ಸ್ ಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಾರ ಸಿಗೋಣ.